ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಒಂದು ವೆಜ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಚಪ್ಪರದ ಅವರೆಕಾಯಿ ಪಲ್ಯ, ಹೆಲ್ದಿ ಹಾಗೂ ರುಚಿಯಾದಂತಹ ಒಂದು ರೆಸಿಪಿ. ನನಗೆ ಅಂತೂ ತುಂಬ ಇಷ್ಟ. ನಾನು ಜಾಸ್ತಿಯಾಗಿ ಇದನ್ನು ಮನೆಯಲ್ಲಿ ಮಾಡ್ತಾ ಇರ್ತೇನೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆಯೇ ಹೊಸೊಬ್ಬರು ಯಾರಾದರೂ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಲ್ಲಿ ನಾನು ಮಿಕ್ಸಿ ಜಾರಿಗೆ ಅರ್ಧ ಕಪ್ ಕೊಕೊನಟ್ ಗ್ರೇಟೆಡ್ ತೆಂಗಿನ ತುರಿ ಹಾಕ್ಕೊಂಡಿದ್ದೇನೆ. ಅರ್ಧ ಇಂಚು ಶುಂಠಿ ಜಿಂಜರ್, 2ರಿಂದ 3 ಗ್ರೀನ್ ಚಿಲ್ಲಿ ಹಸಿಮೆಣಸು ತುಂಡು ಮಾಡಿ ಹಾಕ್ಕೊಳ್ಳಿ. ಖಾರ ನಿಮ್ಗೆ ಎಷ್ಟು ಬೇಕಂತ ನೋಡ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. 1 ಕಡ್ಡಿ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು, ಸ್ವಲ್ಪ ಟರ್ಮರಿಕ್ ಅರಸಿನ, 1/2 ಟೀ ಸ್ಪೂನ್ ಜೀರಿಗೆ ಜೀರಾ ಸೀಡ್ಸ್. ಇದನ್ನೀಗ ನಾವು ಕೋರ್ಸ್ಲಿ ಗ್ರೈಂಡ್ ಮಾಡುವ. ತರಿಯಾಗಿ ರುಬ್ಬಬೇಕು. ಇಲ್ಲಿ ನಾನು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೇನೆ, ಆಯಿಲ್ ಹಾಕ್ಕೊಂಡಿದ್ದೇನೆ. ಎಣ್ಣೆ ಬಿಸಿಯಾದ ನಂತರ 2 ಡ್ರೈ ರೆಡ್ ಚಿಲ್ಲಿಯನ್ನು ಒಣಮೆಣಸನ್ನು ತುಂಡು ಮಾಡಿ ಹಾಕೋಣ. ಆನಂತರ 1 ಮೀಡಿಯಂ ಸೈಜ್ ಈರುಳ್ಳಿ ಆನಿಯನ್, ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು. ಈಗ ಇದನ್ನು ನಾವು ಒಂದು 2 ಮಿನಿಟ್ ಫ್ರೈ ಮಾಡ್ಕೊಳ್ಳುವ. 2 ಮಿನಿಟ್ ಮೀಡಿಯಂ ಫ್ಲೇಮಲ್ಲಿ. ಸಾಕು. ಈಗ ನಾನು ತುಂಡು ಮಾಡಿಟ್ಟ ಚಪ್ಪರದ ಅವರೆಕಾಯನ್ನು ಹಾಕ್ಕೊಳ್ತೇನೆ. ಕಾಲು ಕೆಜಿ ಉಂಟು. ಇದನ್ನು ನಾವೀಗ ಒಗ್ಗರಣೆಯಲ್ಲಿ 2 ಮಿನಿಟ್ ಫ್ರೈ ಮಾಡ್ಕೊಳ್ಳುವ ಮೀಡಿಯಂ ಫ್ಲೇಮಲ್ಲಿ. ಇಲ್ಲಿ 2 ಮಿನಿಟ್ ಒಳ್ಳೆ ರೀತಿ ಫ್ರೈ ಆಗಿದೆ ಚಪ್ಪರದ ಅವರೆಕಾಯಿ. ಈಗ ನಾವು ರುಬ್ಬಿದ ಕೊಕೊನಟ್ ಪೇಸ್ಟನ್ನು ಹಾಕೋಣ. ಪುನಃ ನಾವು ಮೀಡಿಯಂ ಫ್ಲೇಮಲ್ಲಿ 1 ಮಿನಿಟ್ ಫ್ರೈ ಮಾಡ್ಕೊಳ್ಳುವ. ಇಲ್ಲೀಗ ಕೊಕೊನಟ್ ಪೇಸ್ಟ್ ಸಹ ಫ್ರೈ ಆಗಿದೆ. ಸಾಕು. ಫ್ಲೇಮ್ ಮೀಡಿಯಮಲ್ಲಿ ಇಟ್ಕೊಂಡಿದ್ದೇನೆ. ಈಗ ನಾವು ಸ್ವಲ್ಪ ವಾಟರ್ ನೀರು ಸ್ಪ್ರಿಂಕಲ್ ಮಾಡುವ. ಜಾಸ್ತಿ ಹಾಕ್ಕೊಳ್ಬೇಡಿ, ನೀರು ಸ್ಪ್ರಿಂಕಲ್ ಮಾಡಿದ್ರೆ ಸಾಕು. ಪುನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳುವ. ಸಾಲ್ಟ್ ಉಪ್ಪು ಚೆಕ್ ಮಾಡ್ಕೊಳ್ಬೋದು ನೀವು. ಈಗ ನಾವು ಬಾಯಿ ಮುಚ್ಚಿ ಲಿಡ್ ಕ್ಲೋಸ್ ಮಾಡಿ 5 ಮಿನಿಟ್ ಇದನ್ನು ಬೇಯಲಿಕ್ಕೆ ಬಿಡುವ. ನಡುವಿನಲ್ಲಿ ಒಮ್ಮೆ ಬಾಯಿ ತೆಗೆದು ಇದನ್ನು ಮಿಕ್ಸ್ ಮಾಡಬೇಕು. ಚಪ್ಪರದ ಅವರೆಕಾಯಿ ಬೆಂದಿದೆ. ಸಾಕು. ಫ್ಲೇಮ್ ಆಫ್ ಮಾಡ್ಕೊಳ್ಳುವ. ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ. ಮೇಲೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊರಿಯಾಂಡರ್ ಲೀವ್ಸ್ ಹಾಕೊಳ್ಳುವ.